ಒಂದು ವರ್ಷಕ್ಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಎಲ್ಲರೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಇರುವ ಆಫೀಸ್ನ ಪಕ್ಕದಲ್ಲಿ ಕೂತಿರ ಒಂದು ನುಡಿ ನಮನ ಕಾರ್ಯಕ್ರಮ. महादेव ओं संगीता सागरम देवा लिंग पूजा वंदे पंचाक्षर गुरुवर वंदे पुट्टराजेन्द्र प्रभुवर हर ओं सद्धो जातुं प्रपद्याम सद्धो जाताय वै नमो नमः भवे भवे नाते भवे भवस्वमा भवोद्भवाय नमः वामदेवाय नमो ज्येष्ठाय नमो स्घ्राय नमो कालाय नमो बलविकरणाय नमो फलाय नमो बलप्रवदनाय नमो सर्वभूतगमनाय नमो मनोन्मनाय नमः अघोरेभ्यो तघोरेभ्यो घोरघोरेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात् ईशन्य सर्वविद्यानां ईश्वरा सर्वभूतानां ब्रह्माधिपतिर् ब्रह्मणोऽधिपतिर् ब्रह्मा शिवः सदा शिवों इति पञ्चब्रह्ममन्त्रेण शुद्धोदकेन स्नापयामि। नमस्ते अस्तु भगवान विश्वेश्वराय महादेवाय त्रयंबकाय त्रिपुरान्तकाय त्रिकाग्निकालाय कालाग्निरुद्र नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ॐ सत्यं यो रावणेमहे गातुं यज्ञाय गातुं यज्ञमदे दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे राजाधिराजाय पदये सायिने नमो वयं वै श्रवणाय कूर्महे समे कामं कामकामाय वयं कामेश्वरो वै श्रवणोल्लासो कुबेराय वै श्रवणाय महाराजाय नमः महादेवाय नमः सिद्धेश्वराय नमः यस्यो नामरूपाभ्यं या देवी सर्वमङ्गला त्रयो संसृणात्मं सां सर्वतो जयमङ्गलं जयामङ्गलं जय नमः पार्वती पतिशिव नमः देव। ಅಲ್ಲೇ ಟಚ್ ಮಾಡಿಬಿಡಿ ಬರಿ ಎಲ್ಲರೂ ಕುಂದ್ರಿ ಎಲ್ಲ ಸಿದ್ದೇಶ್ವರ ಅಡ್ಯಾರ್ ಬಂದಾಗ ಹೆಂಗೆ ಕುಂತಿದ್ರಿ ಹಂಗೆ ಕುಂದ್ರಿ ಅವ್ರು ಅದಾರಂತ ತಿಳ್ಕೊಬೇಕು. ಎಲ್ಲ ಸಹೋದರ ಮತ್ತು ತಾಯಂದಿರಿಗೆ
ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಸರ್ವ ಮಹನೀಯರಿಗೆ ಇಂದಿನ ನಮ್ಮೆಲ್ಲರ ಚೇತನ ಮಹಾಚೇತನ ಸಾಕ್ಷಾತ್ ಸಿದ್ದೇಶ್ವರ ಒಳಗೆ ಕುಂತಾನ. ಗುರು ಸಿದ್ದೇಶ್ವರರು ಇಲ್ಲಿ ಮಾತಾಡಿ ನಮ್ಮನ್ನು ಪಾವನ ಮಾಡಿ ಹೋಗ್ಯಾರ. ನಮ್ಮನ್ನು ಪಾವನ ಮಾಡಿ ಹೋಗ್ಯಾರ ಇಲ್ಲಿ ಮಾತಾಡಿ. ಅಂಥವ್ರನ್ನ ಪರಮಾತ್ಮ ವಾಪಸ್ ನನ್ನ ಕಡೆ ಕರ್ಕೊಂಡವನಂದ್ರ ನಂಬಕ್ಕಾಗುವುದು, ನಂಬಲೇಬೇಕಾಗ್ತದೆ. ಏನಪ್ಪಣ್ಣ ನಿನ್ನ ರಾತ್ರಿ ಅಪ್ಪಾರ್ದ ನೋಡ್ರಿ ಅವ್ರು ಒಳ್ಳೆ ವಿಚಾರ ಅಡವಪ್ಪಣ್ಣಂದು ಸಿದ್ದಪ್ಪಣ್ಣಂದು ನಮ್ಮ ಮುದೇ ನೋಡ್ರ ಅಣ್ಣದ ಸಿದ್ದೇಶ್ವರ ಕ್ಷೇತ್ರದಾಗ ಅವ್ರದ ಬರೀ ವಾಟ್ಸಪ್ನಾಗ ನಾವು ಅಲ್ಲಿ ಆರೈಕೆ ಆಮೇಲೆ ಯಾವ್ದು ಹಿಂಗೆ ಹಾಕ್ತೀವಿ. ಒಂದು ತಿಂಗಳು ರಾಮದುರ್ಗ ಪಾವನ ಮಾಡಿದ್ರು ಅಜ್ಜಾರ. ನಿಮ್ಮ ಮುಳ್ಳೂರು ಕಲ್ಲೂರಿಂದ ಹಿಡ್ಕೊಂಡು ಮಂದಿ ಬೆಳಿಗ್ಗೆ 6 ಗಂಟೆಗೆ ಇರ್ತಿತ್ತು. ಬೆಳಿಗ್ಗೆ ಇವತ್ತಿಗೆ 500 ರೂಪಾಯಿ ಕೊಡ್ತೇವೆ, 9ಕ್ಕೆ ಬರೋದು ಕೆಲ್ಸಕ್ಕೆ ಬರಂಗಿಲ್ಲ. ಏನ್ ಇರ್ಬೋದು ಮಾತಿನೊಳಗೆ ಶಕ್ತಿ ಏನಿತ್ತು ಅಂದ್ರ ಹಾಲು ದಾನ ಉಂಡಂಗೆ. ಅದಕ್ಕ ಇವತ್ತ ನಮ್ಮೆಲ್ಲರ ಹಣೆ ಬರ್ದೊಳಗ ಅಪ್ಪಾಜಿ ಅವ್ರನ್ನ ಅವಾಗ ಕನಿಷ್ಠ ಮಾಡಿದ್ರು. ಇನ್ನೂ ಸಣ್ಣವರಿದ್ರು ಅದೇ ಅವಾಗ ಪ್ರವಚನ, ನಮ್ಮ ಹುಬ್ಬಳ್ಳಿ ಪ್ರವಚನ. ಈ ಸಾವು ಅನ್ನೋದು ಯಾರಿಗೂ ಬಿಡ್ಲಿಲ್ಲ, ಪುಣ್ಯಾತ್ಮರಿಗೂ ಬಿಡ್ಲಿಲ್ಲ, ನಮ್ಮಂತ ಅಲ್ಪಾತ್ಮರಿಗೂ ಬಿಡ್ಲಿಲ್ಲ. ಕೊನೆಯವರೆಗೂ ಹೇಳಿದ್ದೇನಂದ್ರು ಅವರು ಪರೋಪಕಾರ ಮಾಡ್ರಿ, ಪುಣ್ಯಕಾರ ಮಾಡ್ರಿ, ಮತ್ತೊಬ್ರಿಗೆ ಕೇಡು ಬಯಸ್ಬೇಡ್ರಿ, ಮತ್ತೊಬ್ಬರ ಬಗ್ಗೆ ಯಾವಾಗಲೂ ಒಳ್ಳೆ ವಿಚಾರ ಮಾಡ್ರಿ, ಊರಾಗ ಜಗಳ ಹಚ್ಚೋ ಲಿಸ್ಟ್ನಾಗಿರ್ಬೇಡ್ರಿ, ಊರ ಕಲ್ಯಾಣ ಮಾಡೋ ಲಿಸ್ಟ್ನಾಗಿರ್ರಿ ಅಂತ ಹೇಳ್ತಿದ್ರು ನಮಗೆ. ನಾವು ಊರ ಕಲ್ಯಾಣ ಮಾಡೋ ಲಿಸ್ಟ್ನಾಗ ಅದೇವಂತ ಇವತ್ತು ಅವ್ರು ಆಚರಣೆ ಮಾಡಾಕತ್ತೀವಿ. ಜೋರ್ ಚಪ್ಪಾಳಿ ಬರುವಲ್ಲ ಒಂದು ಅರ್ಥ ಆಗಿಲ್ಲ ಅಂದಂಗ ಅಥವಾ ಇಲ್ಲಿಲ್ಲ ಅಂದಂಗ ನಾವೆಲ್ಲರೂ ಅವ್ರು ಧರ್ಮ ಅದು ಪುಣ್ಯ ಸ್ಮರಣೆ ಮಾಡಾಕತ್ತೇವೆ ಅಂದ್ರೆ ಊರ ಕಲ್ಯಾಣ ಮಾಡೋ ಜನ ಅಂತ. ಎರಡನೇದು ಹೇಳ್ಬೇಕಂದ್ರ ನಮ್ಮ ಅವರ ಒಂದು ಸಂಪರ್ಕ ಭಾವದಿಂದ ಇರುವುದರಿಂದ ಸುರೇಶ್ ಆತು. ಕೊನೆ ಮಾತು ಅವ್ರು ಹೇಳಿದ್ದೇನಂದ್ರ ಅರ್ಜುನನ ಗುರುಗಳ ಈ ಮಾತು ಯಾರ ಪೆನ್ನು ಅಥವಾ ಎದುರಾಗಾರ ಬರ್ಕೊಂಡು ಬಾಳ್ಸು ಕೇಳಿಲ್ಲ ಗೊತ್ತಿಲ್ಲ, ನಾ ಮಾತ್ರ ಕೇಳಿನಿ ಮರ್ತಿಲ್ಲ. ದ ಎಂಡ್ ಆಫ್ ಟೈಮ್ ನಮ್ಮ ಹಳೆಯದಾಗ 1 ತಿಂಗಳ ಅಲ್ಲಿಂದ ನಾವು ಉಳಿವಿಗೆ ಆ ದಕ್ಷ ಅರಣ್ಯ ಪ್ರದೇಶದಾಗ ಒಂದು ಗುಡಿಸಲ ಕೊಟ್ಟು ಬಿಡ್ರಿ ಅಂದ್ರೆ ನಮಗೆ ಲಾಸ್ಟಿಗೆ ಕುತ್ತಿಗೆ ಬಂತ ನಮಗೆ. ಎಂತ ದೇವ್ರು ಏನು ಕೇಳಕತ್ತೈತಿ ಅಂತೇಳಿ ₹1 ರೂಪಾಯಿ ಕಾರ್ ಇಲ್ಲೇ ಕೊಟ್ರು ಪಟ್ಟಣವ್ರು. ಆಯ್ತ್ರಿ ಬುದ್ಧಿ ಅಂತ ಹೇಳಿದ್ವಿ. ಲಕ್ಷ ಕೊಟ್ಟು ಕೇಳ್ರಿ. ಇದು ಭಾಷಣದ ಸಮಯ ಅಲ್ಲ, ಇದು ಅಶ್ರು ತರ್ಪಣದ ಸಮಯ. ನಮಗೆಲ್ಲರಿಗೂ ದುಃಖ ಆಗೈತಿ. ನಮ್ಮಪ್ಪ ಹೋಗ್ಯಾನ, ನಮ್ಮಪ್ಪ ಏನು ಹೇಳಿ ಹೋಗ್ಯಾನ ಅನ್ನೋದು ನೆನಪು ಮಾಡ್ಕೊಳ್ಳೋ ಕಾಲ ಬಂದೈತಿ. ಲಕ್ಷ ಕೊಡ್ರಿ, ತಿಳಿದ್ರು ಚಪ್ಪಾಳೆ ಮಾಡ್ರಿ, ಅರಿಗೇನ ಕೆಟ್ಟಿಲ್ಲ. ತಮ್ಮ ಬೇಕು ಅನ್ನೋದು ಸಾಕಾಗೈತಿ, ಸಾಕು ಅನ್ನೋದು ಬೇಕಾಗೈತಿ. ಅರ್ಥ ಆತ್ರಿ? ಇನ್ನೊಮ್ಮೆ ಹೇಳಿ. ತಮ್ಮ ಬೇಕು ಅನ್ನೋದು ಸಾಕಾಗೈತಿ, ಸಾಕು ಅನ್ನೋದು ಬೇಕಾಗೈತಿ. ಚಪ್ಪಾಳಿ ಹೊಡಿದ್ರು ಹೊಡಿಬಹುದು ಅಂತ ನನಗಲ್ಲ, ಗುರುಗಳು ನೆನ್ಸ. ಇದನ್ನ ಒಂದು ನಮ್ಮ ಜೀವನದ ನಾವು ಬುತ್ತಿ ಗಂಟು ಕಟ್ಕೊಂಡ್ರ ನಾವ್ ಹೆಂಗ್ ಕುಂದು ಒಂದ್ರ ಲಿಸ್ಟ್ ಆಗದೇವಲ್ಲ, ಬ್ಯಾರೆ ಲಿಸ್ಟ್ ಹೋಗಂಗಿಲ್ಲ. ಇದಕ್ಕೆ ಕಾರಣೀಕರ್ತರಾದಂತ ರೇವಣಪ್ಪ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಸಮಯದಾಗ ನಾವು 1 ನಿಮಿಷ ಅಲ್ಲೇ ಕುಂತಲ್ಲಿ ನಿಂತಲ್ಲಿ
ಅವ್ರ ಭಾವಚಿತ್ರವನ್ನ ನಾನು ಓಂ ಅನ್ನೋ ಮಠ, ಓಂ ಶಾಂತಿ ಅನ್ನೋ ಮಠ ಅಥವಾ ಓಂ ನಮ ಶಿವ ಅನ್ನೋ ಮಠ ಕಣ್ಣು ಮುಚ್ಚಿಕೊಂಡು ಕೂಡಿ. ಮನಸ್ಸಲ್ಲಿರ್ಬೇಕ, ಅವ್ರ ಭಾವಚಿತ್ರ ನಿಮ್ಮ ಮನಸ್ಸಿನಾಗಿರ್ಬೇಕು. ದಯಮಾಡಿ ಕಣ್ಣು ಮುಚ್ಚ್ರಿ. ಅವ್ರ ಭಾವಚಿತ್ರ ಒಂದ ನಿಮ್ ಕಣ್ಣಾಗಿರ್ಬೇಕು. ನಿಮ್ಮನ್ನೆಲ್ಲ ನಾನು ಕಾಯ್ತಿರ್ತೇನೆ, ಕಣ್ಣು ತೆಗೆದು ಹೆದರ್ಬೇಡ್ರಿ. ತಮ್ಮ ಕೈಯಾಗ ಹೂ ಅದಾವು. ನಾನು ಸಿದ್ದಪ್ಪಣ್ಣ ಮೊದಲ ರೇಣಪ್ಪಣ್ಣ ನಾವು ಪ್ರೋಕ್ಷಣೆ ಮಾಡ್ತೀವಿ. ಅವ್ರದ್ದು ಹೆಂಗೆ ಶಿಸ್ತುಬದ್ಧ ಜೀವನ ಇತ್ತು, ಊಟಕ್ಕೂ ಶಿಸ್ತು, ಮಾತಾಡೋದು ಶಿಸ್ತು, ಟೈಮನು ಹಂಗೆ ನಾವು ನಿಧಾನವಾಗಿ ಒಬ್ಬೊಬ್ರು ಬಂದು ಚಂದಾಗಿ ಅವ್ರ ಮ್ಯಾಲ ನಿಂತು ನೋಡಾಕತ್ರ ಏನು ಕಲ್ಲೂರು ಮುಳ್ಳೂರು ಮಂದಿಪ್ಪ, ಕಡ್ಲಿಕೊಪ್ಪ ಮಂದಿಪ್ಪ, ಏನು ಸಿದ್ದಪ್ಪನ ಭಕ್ತರಪ್ಪ ಅಂತ ಇನ್ನೇ ಮಾಡ್ಬೇಕು ನಮಗೆ. ಹಂಗ ನಾವು ಜೀವನ ಮಾಡ್ತೋರ್ಸಿ. ಯಾಕೋ ಏನ್ ಪ್ರೀತಿ ನನ್ ಬಾಗ ಹೊಡ್ಕೊಂಡೆ ನಮಸ್ಕಾರ ಮಾಡಿದ್ರು ದೊಡ್ಡವಲ್ವಾ ಅವನೈತಿ. ಒಂದು 30 ವರ್ಷ ಎಲ್ಲ ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ ಸಮೂಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನುಡಿನಮನ ಕಾರ್ಯಕ್ರಮದ ಪುಷ್ಪಾರ್ಪಣೆ ಮಾಡಿದಂತ ಸಕಲ ಭಕ್ತಾದಿಗಳು ತಾವು ಗೊತ್ತಲ್ಲೇ ಹೇಳಿ ತಮ್ಮ ಆನಂದವನ್ನು ಬಿಟ್ಟುಕೊಳ್ಬೇಕು. ಯಾರಾದರೂ ಪೂಜ್ಯ ಅಪ್ಪಾಜಿಯವರ ಬಗ್ಗೆ ಮಾತನಾಡುವವರು ಯಾರಾದರೂ ಇದ್ದರೆ ಒಂದೆರಡು ಮಾತುಗಳನ್ನು ಬಂದು ಮಾತಾಡಬಹುದು. ಸ್ವಲ್ಪ ಸ್ಟ್ರೇಟ್ ಮಾಡಿಬಿಡ್ಬೇಕು. ಸರ್ ನಾ ಹೈಲೈಟ್ ಆದ್ನಿ, ಹೈಲೈಟ್ ಆಗ ಸರ್ ನಾ ಹೈಲೈಟ್ ಹಾಕೊಂಡು ಸ್ವಲ್ಪ ನಾನು
ಆಸಕ್ತಿ ಮುಕ್ತಿ ಕೊಟ್ಟ ಬೇಸಿನಲ್ಲಿ ಯೋಚಿಕೊಂಡವನಾಗೋ ಮುದ್ದು ರಾಮ ಯೋಚಿಕೊಂಡವನಾಗೋ ಮುದ್ದು ರಾಮ